ವಾಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನು ನಮಗೆ ಜೀವನದಲ್ಲಿ ಹೇಗೆಲ್ಲ ಇರಬೇಕು ಅನ್ನುವಂತಹ ಮಾರ್ಗವನ್ನ ತೋರಿಸ್ತಾ ಇದ್ದಾನೆ. ಅದರ ಜೊತೆ ನಾವು ಇನ್ನಷ್ಟು ಮತ್ತಷ್ಟು ನಮ್ಮನ್ನ ನಾವು ಹೊಳೆಯುವ ಹಾಗೆ ನಮ್ಮ ಕೈಗೇನೆ ಬುದ್ಧಿಯನ್ನ ಕೊಡ್ತಾ ಇದ್ದಾನೆ ಭಗವಂತ. ಹಾಗೇನೆ ನಾನು ಆಗ್ಲೇ ಹೇಳಿದ ಹಾಗೆ ನಮ್ಮ ಪಾಪಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನ ಸುದೀರ್ಘವಾಗಿ ಉತ್ತರವನ್ನ ಕೊಡ್ತಾ ಬರ್ತಾನೆ. ಹಾಗೇನೆ ಇಲ್ಲಿ ಅವನು ಹೇಳ್ತಾ ಇರೋದೇನಪ್ಪಾ ಅಂತ ಅಂದ್ರೆ, ನಿಜವಾಗಿಯೂ ಒಬ್ಬ ಜ್ಞಾನಿಯಾದವನ ಲಕ್ಷಣ ಹೇಗಿರುತ್ತೆ ಅಂತ ಅಂದ್ರೆ, ಅವನು ಕೇವಲ ಸನ್ಯಾಸ ಯೋಗವನ್ನು ಅಥವಾ ಕೇವಲ ಕರ್ಮಯೋಗವನ್ನು ಅವನು ಮಾಡೋದಿಲ್ಲ, ಅವನು ಕರ್ಮ ಸನ್ಯಾಸ ಯೋಗವನ್ನ ಮಾಡ್ತಾನೆ. ಅಂದ್ರೆ ಎರಡು ಒಟ್ಟುಗೂಡಿಸಿ ಮೇಳೈಸಿದಾಗ ಯಾವ ರೀತಿ ಇರುತ್ತೋ ಆ ರೀತಿ ಅವನು ಅವನ ಜೀವನ ಶೈಲಿಯನ್ನ ನಡೆಸ್ಕೊಂಡು ಹೋಗ್ತಾನೆ. ಅವನು ಯೋಗ ಮುಕ್ತನಾಗಿರುತ್ತಾನೆ, ಹಾಗೂ ದೇವರ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತಾನೆ. ದೇವರ ಮೇಲೆ ಪ್ರೀತಿ ಇರುತ್ತದೆ, ಹಾಗೂ ದೇವರ ಮೇಲಿನ ಪ್ರೀತಿಗಾಗಿ ಅವನು ಎಲ್ಲಾ ಕೆಲಸವನ್ನ ಮಾಡ್ತಾ ಇರ್ತಾನೆ. ಅಷ್ಟೇ ಅಲ್ಲ, ಮಾಡಬೇಕಾದ್ರೆ ಅವನ ಮನಸ್ಸಿನಲ್ಲಿ ಯಾವುದೇ ರೀತಿಯಾದಂತಹ ಕಲ್ಮಶವಿರೋದಿಲ್ಲ. ಆತ ನಾವು ಹಳೆಯ ಶ್ಲೋಕದಲ್ಲಿ ಹೇಳಿದ ಹಾಗೆ ಶುದ್ಧಾತ್ಮನಾಗಿರ್ತಾನೆ, ವಿಜಿತಾತ್ಮನಾಗಿರ್ತಾನೆ. ಇಲ್ಲಿ ವಿಶುದ್ಧಾತ್ಮ ಮತ್ತು ವಿಜಿತಾತ್ಮ ಅನ್ನುವ ಶಬ್ದದಲ್ಲಿ ಏನು ವಿ ಅನ್ನುವ ಅಕ್ಷರ ಬರುತ್ತೆ, ಆ ವಿ ಅನ್ನುವ ಅಕ್ಷರ ಹೇಳ್ತಾ ಇದೆ ವಿಷ್ಣುವಿನಲ್ಲಿ ಮಾಡಿದ ಭಕ್ತಿಯಿಂದ ಶುದ್ಧವಾದ ಆತ್ಮ ಅಂತ. ಹಾಗಾಗಿ ಅವನು ಭಕ್ತಿಯಿಂದ ತನ್ನ ಆತ್ಮವನ್ನ ಶುದ್ಧಿ ಮಾಡ್ಕೊಂಡಿರ್ತಾನೆ. ಯಾಕೆಂದ್ರೆ ನಾವು ದೇಹವನ್ನ ನೀರಿನಿಂದ ಶುದ್ಧಿ ಮಾಡ್ತಾ ಹೋದ್ರೆ ನಮ್ಮ ಮನಸ್ಸನ್ನ ನಾವು ಭಕ್ತಿಯಿಂದಲೇ ಶುದ್ಧಿ ಮಾಡ್ಕೋಬೇಕು, ಹಾಗೂ ಆ ಭಕ್ತಿ ನಮ್ಮನ್ನ ಮುಕ್ತಿ ಎಡೆಗೆ ಕರೆದುಕೊಂಡು ಹೋಗುತ್ತೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದು ಮುಂದುವರೆದು ಈ 8 ಮತ್ತು 9ನೇ ಶ್ಲೋಕದಲ್ಲಿ ಏನೆಲ್ಲ ಹೇಳ್ತಿದ್ದಾರೆ ಅನ್ನೋದನ್ನ ನೋಡೋಣ. ಈ 8 ಮತ್ತು 9ನೇ ಶ್ಲೋಕದಲ್ಲಿ ನ ಎಂದಿಗೂ ಇಲ್ಲ, ಏವ ಖಂಡಿತವಾಗಿಯೂ, ಕಿಂಚಿತ್ ಯಾವುದನ್ನು, ಕರೋಮಿ ಮಾಡುತ್ತೇವೆ, ಇತಿ ಎಂದು, ಯುಕ್ತ ದೈವಿಕ ಪ್ರಜ್ಞೆಯಲ್ಲಿ ನಿರತನಾಗಿ, ಮನ್ನೇತ ಅಂದ್ರೆ ಯೋಚಿಸುತ್ತಾನೆ, ತತ್ವವಿತ್ ಸತ್ಯವನ್ನರಿತವನು, ಹಾಗೂ ಪಶ್ಯನ್ ನೋಡುತ್ತಾ, ಶೃಣುಂ ಕೇಳುತ್ತಾ, ಪಶ್ಯಾನ್ ಸ್ಪರ್ಶಿಸುತ್ತಾ, ಜಿಗ್ರಾನ್ ಅಂದ್ರೆ ಮೂಸುತ್ತಾ, ಅಶ್ವಾನ್ ತಿನ್ನುತ್ತಾ, ಗಚ್ಚಾನ್ ಅಂದ್ರೆ ಹೋಗುತ್ತಾ, ಅಷ್ಟೇ ಅಲ್ಲ ಸ್ಪರ್ಶಾನ್ ಮುಟ್ಟುತ್ತಾ ಅಥವಾ ಕನಸು ಕಾಣುತ್ತಾ, ಶ್ವಾಸಾನ್ ಉಸಿರಾಡುತ್ತಾ, ಪ್ರವಲ್ಲನ್ ಅಂದ್ರೆ ಮಾತನಾಡುತ್ತಾ, ವಿಸರ್ಜನೆ ಮಾಡುವಾಗ, ಗೃಹ್ನಾನ್ ಸ್ವೀಕಾರ ಮಾಡುತ್ತಾ, ಉನ್ಮೇಷಾನ್ ತೊರೆಯುತ್ತಾ, ನಿಮಿಷಾನ್ ಮೆಚ್ಚುತ್ತಾ, ಅಪಿ ಆದರೂ, ಇಂದ್ರಿಯಾಣಿ ಇಂದ್ರಿಯಗಳು, ಇಂದ್ರಿಯ ಅರ್ಥೇಶು ಇಂದ್ರಿಯಗಳ ತೃಪ್ತಿಯಲ್ಲಿ, ವರ್ತಂತೆ ನಿರತವಾಗಿರುವ, ಇತಿ ಎಂದು, ಧಾರಯನ್ ಅಂದ್ರೆ ಪರಿಗಣಿಸುತ್ತಾ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ಯಾವ ವಿಷಯ ಮಾತಾಡ್ತಾ ಇದಾರಪ್ಪ ಈ 8 ಮತ್ತು 9ನೇ ಶ್ಲೋಕದಲ್ಲಿ, ಯಾಕೆ ಎರಡು ಒಟ್ಟಿಗೆ ಓದ್ಬಿಟ್ರು ಅಂತ ನೋಡೋದಾದ್ರೆ, ಈ ಎರಡೂ ಶ್ಲೋಕಗಳು ಸಹ ಒಂದಕ್ಕೊಂದು ಒಳಗೊಂಡಿದೆ ಅಂತ ಅಂದ್ರೆ ತಪ್ಪಾಗೋದಿಲ್ಲ ಅರ್ಥಗಳು. ಹಾಗೇನೆ ಇಲ್ಲಿ ಒಬ್ಬ ಜ್ಞಾನಿಯಾದವನು ಹೇಗಿರ್ತಾನೆ ಅನ್ನುವ ಇನ್ನಷ್ಟು ವಿವರಣೆಯನ್ನ ಕೊಡ್ತಾ ಹೋಗ್ತಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಏನನ್ನೂ ಸಹ ಮಾಡಲು ಆಗೋದಿಲ್ಲ, ನಾನು ಸ್ವತಂತ್ರನಲ್ಲ, ನಾನು ಅಸ್ವತಂತ್ರ ಅಂತ ಅವನಿಗೆ ಗೊತ್ತಿರುತ್ತದೆ. ಅಂದ್ರೆ ಹೇಗೆ ಗೊತ್ತಿರುತ್ತೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ಅವನು ಜಸ್ಟ್ ನಾನೊಂದು ಗೊಂಬೆ ಇದ್ದ ಹಾಗೆ, ಜಸ್ಟ್ ಐ ಆಮ್ ಎ ಟಾಯ್. ಆ ಗೊಂಬೆಯನ್ನ ಆಡಿಸುವ
ವ್ಯಕ್ತಿ ಭಗವಂತನಾಗಿರ್ತಾನೆ, ಹಾಗೂ ನಾನೊಂದು ಗೊಂಬೆ ಅಂತ ಅವನಿಗೆ ಗೊತ್ತಿರುತ್ತದೆ. ನೈಕ ಕಿಂಚಿತ್ ಅಂತ ಅಂದ್ರೆ ಸಾಸಿವೆ ಕಾಳಷ್ಟು ಸಹ ನಾನು ಯಾವುದೇ ಕೆಲಸವನ್ನ ಮಾಡೋದಿಕ್ಕೆ ಆಗೋದಿಲ್ಲ. ನಾನು ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂದಾಗ ಭಗವಂತನ ಕೃಪೆ ಇದ್ದಾಗ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಒಂದು ಅಲ್ಲಿ ಒಂದು ಹುಲ್ಕಡ್ಡಿ ಇದೆ, ಆ ಹುಲ್ಕಡ್ಡಿ ಬೆಳೀತಿದೆ ಅಂದ್ರೂನು ಸಹ ಅದಕ್ಕೆ ಭಗವಂತನ ಕೃಪೆ ಇದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಹ ಸಾಧ್ಯವಿಲ್ಲ. ಹಾಗೂ ನಾವು ದೇವರನ್ನ ಹೇಗೆ ಆ ಸಾರಿ, ನಾವು ದೇವರ ಆಗೋದಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಇಲ್ಲಿ ಸಾಧ್ಯ ಇಲ್ಲ ಅಂದ್ರೆ, ನಾವು ಆ ರೀತಿ ಯೋಚನೆ ಮಾಡೋದೇ ತಪ್ಪು ಅಂತ ಹೇಳ್ತಾರೆ. ಇಲ್ಲಿ ಯಾಕೆ ನಾವು ದೇವರಾಗಲು ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಅಂತ ಅಂದ್ರೆ, ಕೆಲವರ ವಾದ ಏನಿರುತ್ತೆ ಅಂದ್ರೆ, ಎಲ್ಲ ದೇವ್ರೇ ಮಾಡ್ಬೇಕಾದ್ರೆ ನಾನು ಯಾಕೆ ಕಷ್ಟ ಪಡ್ಬೇಕು, ಅಥವಾ ದೇವ್ರೇ ನನಗೆಲ್ಲ ಒಳ್ಳೇದ್ ಮಾಡ್ತಾನೆ, ಅಥವಾ ಆ ಅವನೇ ಎಲ್ಲ ಮಾಡ್ತಾನೆ ಅಂತ ಅಂದ್ರೆ, ನನಗೆ ಭಗವಂತನೇ ನನ್ನ ಕೈಲಿ ಕೆಟ್ಟ ಕೆಲಸವನ್ನು ಮಾಡಿಸಬಹುದಲ್ವಾ, ಅಥವಾ ಕೆಟ್ಟ ಕೆಲಸನೂ ಹಾಗಿದ್ರೆ ಭಗವಂತನೇ ಮಾಡ್ತಾನ ಅನ್ನುವ ಮೊಂಡು ವಾದ ಇರುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಯಾವುದೇ ರೀತಿಯಾಗಲು ನಾನು ದೇವರಾಗೋದಿಕ್ಕೆ ನಾನು ಯೋಚನೆ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ದೇವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ದೇವರ ಒಂದು ಅಂಶ ಅಷ್ಟೇ. ಈಗ ಆ ಸಿಹಿ ಅಂಗಡಿಯಲ್ಲಿ ಸಾಕಷ್ಟು ಸಿಹಿಗಳಿರುತ್ತೆ. ಅದರಲ್ಲಿ ನಾನು ಒಂದು ಸಿಹಿ ಬಿಟ್ರೆ, ನಾನೇ ಸಿಹಿ ಅಂಗಡಿಯ ಮಾಲೀಕ ಹೇಗೆ ಆಗೋದಿಕ್ಕೆ ಸಾಧ್ಯವಿಲ್ಲವೋ, ಹಾಗೆ ನಾನು ಭಗವಂತನ ಒಂದು ಅಂಶ ಮಾತ್ರ. ನಾನು ಭಗವಂತನಾಗೋದಿಕ್ಕೆ ಸಾಧ್ಯವೇ ಇಲ್ಲ. ನಾನು ಸಂಪೂರ್ಣ ಅಸ್ವತಂತ್ರ. ಆದ್ರೆ ಅವನಿಗೆ ಎಲ್ಲವೂ ಸಹ ತಿಳಿದಿರುತ್ತದೆ ಅಂತ ಹೇಳ್ತಾ ಹೋಗ್ತಾರೆ. ನಾವು ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ, ಎಲ್ಲ ಕೆಲಸ ಮಾಡ್ಬೇಕಾದ್ರೆ, ಕಾರ್ಯ ಮಾಡ್ಬೇಕಾದ್ರೆ, ಅಥವಾ ನಾನೇನೋ ಒಂದು ನಿಮಿತ್ತ ಏನೋ ಒಂದು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಅದರ ಹಿಂದೆ ಏನೋ ಒಂದು ಹಿನ್ನೆಲೆ ಇರುತ್ತೆ. ಅಂದ್ರೆ ನಾನ್ ಮಾಡ್ಬೇಕು ಅಂತ ಮಾಡ್ತೀನಿ. ಆದ್ರೆ ಒಬ್ಬ ಜ್ಞಾನಿಯಾಗಿರುವವನು, ನಾನು ಸ್ವತಂತ್ರವಾಗಿ ನನಗೆ ಏನನ್ನೂ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ಅವನೇ ನನ್ನ ಕೈಯಲ್ಲಿ ಎಲ್ಲವನ್ನ ಮಾಡಿಸುತ್ತಿರ್ತಾನೆ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಸಹ ಭಗವಂತನ ಕೈಗೆ ಒಪ್ಸಿರ್ತಾನೆ. ಅಂದ್ರೆ ನಾವು ಕೇವಲ ಭಗವಂತ ಅಂತ ಹೇಳ್ತೀವಷ್ಟೇ, ಆದ್ರೆ ಜ್ಞಾನಿಯಾದವನು ಅವನ ಪ್ರತಿಯೊಂದು ಉಸಿರನ್ನು ಸಹ ಭಗವಂತನಿಗೆ ಅರ್ಪಿಸಿರ್ತಾನೆ. ಹೇಗಪ್ಪ ಭಗವಂತನಿಗೆ ಅರ್ಪಿಸಿರ್ತಾನೆ ಅಂತ ಅಂದ್ರೆ, ಕೊನೆಗೆ ಅವನ ಇಂದ್ರಿಯಗಳನ್ನೂ ಸಹ ಭಗವಂತನಿಗೆ ಅರ್ಪಿಸಿಬಿಟ್ಟಿರ್ತಾನಂತೆ. ಈಗ ಜಡಭರತ ಇರ್ಬೋದು, ಅಥವಾ ಶುಕಾಚಾರ್ಯರಿರ್ಬೋದು, ಇವರೆಲ್ಲ ಅವರ ಇಂದ್ರಿಯಗಳೂ ಸಹ ಅವರ ಕೈಯಲ್ಲಿ ಇರ್ಲಿಲ್ಲ. ಅಷ್ಟೇ ಅಲ್ಲ, ಅವನು ಏನೇ ಮಾಡಿದ್ರು ಸಹ ಅದು ನಮ್ಮ ಒಳಿತಿಗೆ ಆಗಿರುತ್ತೆ. ಅಂದ್ರೆ ಭಗವಂತನ ಇಚ್ಛೆ ಇತ್ತು ಅಂದ್ರೆ ನಾನು ಏನನ್ನ ಬೇಕಾದ್ರೂ ಮಾಡಬಹುದು ಅನ್ನುವಂತಹ ಒಂದು ಆ ಸಮರ್ಪಿತ ಭಾವ ಇರುತ್ತೆ. ಇದಕ್ಕೆ ಒಂದು ಉದಾಹರಣೆ ಹೇಳ್ಬೇಕು, ಅಥವಾ ಒಂದು ಪುಟ್ಟ ಕತೆ ಹೇಳ್ಬೇಕು ಅಂದ್ರೆ, ಆ ಒಬ್ಬ ಅಂಗಡಿ ಇಟ್ಕೊಂಡಿರ್ತಾನೆ, ವ್ಯಾಪಾರಿ ಆಗಿರ್ತಾನೆ. ಇನ್ನೊಬ್ಬ ಅವನ ಮನೆ ಎದುರುಗಡೆ ಪ್ರತಿನಿತ್ಯ ರಾಮನಾಮ ಜಪವನ್ನ ಮಾಡ್ತಾ ಇರ್ತಾನೆ. ರಾಮನಾಮ ಜಪ ಮಾಡ್ಬೇಕಾದ್ರೆ ಆ ಅಂಗಡಿ ಅವನಿಗೆ ತುಂಬಾ ಕಿರಿಕಿರಿ. ಇವನ್ ಯಾಕೆ ದಿನಾ ರಾಮನಾಮ ಜಪವನ್ನ ಇಷ್ಟು ಜೋರಾಗಿ ಮಾಡ್ತಾನಪ್ಪ, ಇವನು ಈ ರೀತಿ ಮಾಡೋದ್ರಿಂದ ನನಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾನೆ. ಆಗ ಅವನ್ ಬಂದ್ ಹೇಳ್ತಾನೆ ಆ ಆತನಿಗೆ, ನೀನು ಈ ರೀತಿ ಪ್ರತಿನಿತ್ಯ ಜಪವನ್ನ ಮಾಡ್ತೀಯಾ, ಜಾಕಟೆಯನ್ನೆಲ್ಲ ಬರಸ್ತೀಯಾ, ಗಂಟೆ ಬರಸ್ತೀಯಾ, ನನಗೆ ತುಂಬಾ ಇರಿಟೇಟ್ ಆಗುತ್ತೆ, ನೀನ್ ಈ ರೀತಿ ಮಾಡ್ಬೇಡ. ಆಗ ಅವನು ಹೇಳ್ತಾನೆ, ನಾನು ಭಗವಂತನಿಗೆ ಶರಣಾಗದೆ ಇನ್ನು ಯಾರಿಗೆ ಶರಣಾಗೋದಿಕ್ಕೆ ಸಾಧ್ಯ? ಯಾಕೆ ಅಂತ ಅಂದ್ರೆ, ನನ್ನ ಭಗವಂತ ನನಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಭಗವಂತನಿಗೆ ಶರಣಾಗ್ಲೇಬೇಕು. ಆಗ ಆ ವ್ಯಾಪಾರಿ ಹೇಳ್ತಾನೆ, ಹೌದಾ, ಹಾಗಿದ್ರೆ ನನಗೂ ಏನೆಲ್ಲ ಬೇಕೋ ನಿನ್ನ ಭಗವಂತ ಕೊಟ್ಬಿಡ್ತಾನ. ಸರಿ, ಹಾಗಿದ್ರೆ ನಾಳೆ ನನಗೆ ಊಟ ಬೇಕು, ಆ ಊಟವನ್ನ ನಿನ್ನ ಭಗವಂತನೇ ನನಗೆ ಕೊಡ್ಬೇಕು ಅಂತ ಹೇಳ್ತಾನೆ. ಆಯ್ತು, ಖಂಡಿತವಾಗ್ಲೂ ನೀನು ರಾಮನಾಮ ಜಪ ಮಾಡು, ಖಂಡಿತ ನಿನಗೆ ಊಟ ಸಿಕ್ಕೇ ಸಿಕ್ಕುತ್ತೆ ಅಂತ ಅವನು ಹೇಳ್ತಾನೆ. ಅವನು ಕಾಂಪಿಟೇಷನ್ ಅಲ್ಲಿ ಗೆಲ್ಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಏನ್ ಮಾಡ್ತಾನೆ, ಕಾಡಿಗೆ ಹೋಗಿ ಕೂತ್ಕೊಂಡ್ಬಿಡ್ತಾನೆ. ಕಾಡಿಗೆ ಹೋಗಿ ಕೂತಿ ಅವನ್ ಎಲ್ಲಿರ್ತಾನೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು, ಆ ರೀತಿಯಾದಂತಹ ಒಂದು ಗುಪ್ತ ಸ್ಥಳದಲ್ಲಿ, ಈ ಮಕ್ಕಳು ಐಸ್ ಪೈಸ್ ಆಡ್ಬೇಕಾದ್ರೆ ಬಚ್ಚಿಟ್ಕೊಂಡ್ಬಿಡ್ತಾರಲ್ಲ, ಆ ರೀತಿ ಅವನು ಕಾಡಿಗೆ ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾನೆ. ಬಚ್ಚಿಟ್ಕೊಂಡ್ಬಿಟ್ಟು ಅವನೇನಂದ, ರಾಮ್ ನಾಮ ಹೇಳಿದ್ರೆ
ಎಲ್ಲ ಒಳಿತಾಗುತ್ತೆ ಅಂತ, ನನ್ಗೂಟ ಸಿಕ್ಕುತ್ತೆ ಅಂತ ತಾನೆ. ನಾನಿಲ್ಲಿ ಮರದ ಮೇಲೆ ಕೂತಿದ್ದೀನಿ. ನನಗ್ ಯಾರು ಊಟ ಕೊಡ್ತಾರೆ? ಇವತ್ತು ಸಂಜೆವರೆಗೂ ನಾನು ಊಟ ಮಾಡಲ್ಲ, ಇಲ್ಲೇನೂ ತಿನ್ನಲ್ಲ. ಸೊ, ಅವನು ಕಾಂಪಿಟೇಷನಲ್ಲಿ ಸೋತೋಗ್ತಾನೆ ಅಂದ್ಬಿಟ್ಟು ರಾಮನಾಮ ಜಪವನ್ನ ಮಾಡ್ತಾ ಮರದ ಮೇಲೆ ಕೂತ್ಕೊಂಡ್ಬಿಡ್ತಾನೆ. ಆದರೆ ಅಲ್ಲಿಗೆ ಏನಾಗುತ್ತೆ, ಒಂದು ಸನ್ಯಾಸಿಗಳ ಗುಂಪು ಬಂದು ಕೆಳಗಡೆ ಅಡಿಗೆಯನ್ನ ಮಾಡ್ತಾರೆ. ಆ ರೀತಿ ಅಡಿಗೆ ಮಾಡ್ಬೇಕಾದ್ರೆ ಒಂದು ಕಳ್ಳಕಾಕರ ಗುಂಪು ಅಲ್ಲಿಗೆ ಬರುತ್ತೆ. ಅಲ್ಲಿಗೆ ಬಂದ ತಕ್ಷಣ ಈ ಸನ್ಯಾಸಿಗಳಿಗೆಲ್ಲ ಗೊತ್ತಾಗೋಗುತ್ತೆ. ಓಹ್! ಆ ನಮ್ಮನ್ನ ಈಗ ಇವ್ರು ಕೊಂದ್ಬಿಡ್ತಾರೆ ಅಂತ ಏನ್ ಮಾಡ್ತಾರೆ, ಅವರೆಲ್ಲ ದಿಕ್ಕಾಪಾಲಾಗಿ ಓಡೋಗ್ಬಿಡ್ತಾರೆ. ಅದೇ ಸಮಯಕ್ಕೆ ಆ ಡಕಾಯಿತರು ಬಂದು ಸುತ್ತಮುತ್ತ ಹುಡುಕ್ತಾರೆ. ಇಲ್ಲಿ ಸನ್ಯಾಸಿಗಳು ಬಂದ್ರಲ್ಲ, ಅವ್ರಿಗೆ ನಾನು ಶಿಕ್ಷಿಸ್ಬೇಕು ಅಂತ ಹೇಳಿ ನಾನು ಆ ಬಂದ್ರೆ ಇಲ್ಲಿ ಯಾರು ಇಲ್ವಲ್ಲ ಅಂತ ಸುತ್ತಮುತ್ತ ಹುಡುಕ್ತಾರೆ. ಯಾರೂ ಇರೋದಿಲ್ಲ. ಇನ್ನೇನು ಊಟ ಮಾಡ್ಬೇಕು ಅನ್ಬೇಕಾದ್ರೆ ಅವರಿಗೆ ಭಯ ಆಗ್ಬಿಡತ್ತೆ. ಅಯ್ಯೋ, ಸನ್ಯಾಸಿಗಳು ಈ ಆಹಾರದಲ್ಲಿ ಏನಾದ್ರೂ ವಿಷ ಹಾಕ್ಬಿಟ್ಟಿದ್ರೆ ನಾವು ಹೇಗ್ ತಿನ್ನೋದಿಕ್ಕೆ ಸಾಧ್ಯ ಅಂತ. ಆಗ ಇಲ್ಲ, ಯಾರಾದ್ರೂ ಒಬ್ಬ ಸನ್ಯಾಸಿನ ಹುಡ್ಕೋಣ, ಹುಡುಕ್ಬಿಟ್ಟು ಅವನಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾವು ತಿನ್ನೋಣ ಅನ್ಬಿಟ್ಟು ಹುಡುಕ್ತಾರೆ. ಎಲ್ಲೂ ಏನೂ ಸಿಕ್ಕೋದಿಲ್ಲ. ಆದ್ರೆ ಒಬ್ಬನಿಗೆ ಇವನು ಮರದ ಮೇಲೆ ಕೂತಿದ್ದು ಕಾಣುತ್ತೆ. ಆಗ ಅವನನ್ನ ಹಿಡಿದು ಕೆಳಗೆ ಕೂರಿಸಿ, ಇಲ್ಲ ನೀನು ಊಟ ಮಾಡ್ಲೇಬೇಕು ಅಂತ ಹೇಳಿ ಊಟ ಮಾಡ್ಸಿಸಿ ಅವನು ಚೆನ್ನಾಗಿರ್ತಾನೆ. ಹಾಗಾಗಿ ಇವ್ರುಗಳು ಊಟವನ್ನ ಮಾಡ್ತಾರೆ. ಅಂದ್ರೆ ಇದು ಕಾಕತಾಳೀಯ ಆಗಿರ್ಬೋದು, ಇಲ್ಲ ಅಂತ ಅಲ್ಲ. ಆದರೆ ಅವನ ಆಸೆ ಏನಿತ್ತು, ನನಗ್ ರಾಮನಾಮ ಹೇಳಿದ್ರೆ ಊಟ ಸಿಕ್ಕುತ್ತಾ ಅಂತ. ನೋಡಿ, ರಾಮನಾಮ ಹೇಳಿದ ತಕ್ಷಣ ಅವನಿಗೆ ಊಟ ಸಿಕ್ತು. ಅವನು ಊರಿನಿಂದ ಬಹುದೂರ ಬಂದು ಕಾಡಿನಲ್ಲಿ ಅಡಗಿ ಕೂತಿದ್ರೂ ಸಹ ಅವನಿಗೆ ಊಟ ಸಿಕ್ತು. ಹಾಗೇನೆ ನಮ್ಮ ಆಸೆ ಆಕಾಂಕ್ಷೆಗಳನ್ನೂ ಸಹ ಭಗವಂತ ಖಂಡಿತವಾಗ್ಲೂ ಪೂರೈಸ್ತಾನೆ. ಆದ್ರೆ ಯಾವುದೇ ರೀತಿಯಾದಂತಹ ಆಸೆಗಳೇ ಇರದೆ ನಾವು ಭಗವಂತನನ್ನ ಪ್ರೀತಿಸಿದಾಗ ಮಹಾಫಲ ದೊರಕ್ತಾ ಹೋಗುತ್ತೆ. ಹೇಗೆ ಕುಚೇಲನಿಗೆ ಎಲ್ಲವೂ ಸಿಕ್ಕುತ್ತೋ ಹಾಗೆ ನಮಗೂ ಸಿಕ್ಕುತ್ತೆ. ನಾವು ಕೇಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಭಗವಂತನೇ ನಮಗೇನ್ ಬೇಕೋ ಆ ರೀತಿ ಕೊಡ್ತಾನೆ. ಆ ರೀತಿ ಜ್ಞಾನಿಯಾದವನು ಕುಚೇಲನ ಹಾಗೆ ಸರ್ವವನ್ನೂ ಸಹ ಭಗವಂತನಿಗೆ ಅರ್ಪಿಸಿರ್ತಾನೆ. ಹಾಗೂ ಇಂದ್ರಿಯಗಳ ನಿಗ್ರಹವನ್ನ ಮಾಡೋದನ್ನ ನಾವು ಆತ ಕಲಿತಿರ್ತಾನೆ. ಹೇಗಪ್ಪ ಅಂತ ಅಂದ್ರೆ ಆ ನಮ್ಮ ದೇಹದಲ್ಲಿ ಏನೆಲ್ಲ ಇಂದ್ರಿಯಗಳಿದೆ, ಆ ಪ್ರತಿಯೊಂದು ಇಂದ್ರಿಯಗಳಿಗೂ ಸಹ ಅಭಿಮಾನಿ ದೇವತೆಗಳಿದ್ದಾರೆ. ಇದನ್ನ ನಾವು ವಿಷ್ಣು ಸಹಸ್ರನಾಮದಲ್ಲೂ ಸಹ ತಿಳ್ಕೊಳ್ತೀವಿ. ಅಂದ್ರೆ ಪ್ರತಿಯೊಂದು ಇಂದ್ರಿಯಗಳಿಗೂ, ಈಗ ಕಾಲಿಗೆ ಜಯಂತ ಇರಬಹುದು, ಕಣ್ಣಿಗೆ ಸೂರ್ಯ ಇರಬಹುದು, ನಾಲಿಗೆಗೆ ಅಗ್ನಿ ಇರಬಹುದು, ಕಿವಿಗಳಿಗೆ ಅಷ್ಟದಿಕ್ಪಾಲಕರಿರ್ಬೋದು. ಈ ರೀತಿ ಪ್ರತಿಯೊಂದು ನಮ್ಮ ದೇಹದಲ್ಲಿರುವ ಇಂದ್ರಿಯಗಳಿಗೂ ಸಹ ಸಾರಿ, ಅಭಿಮಾನಿ ದೇವತೆಗಳಿರ್ತಾರೆ. ಭಗವಂತ ಆ ಅಭಿಮಾನಿ ದೇವತೆಗಳಿಗೆ ನಮ್ಮ ಎಲ್ಲವನ್ನು ಅಂದ್ರೆ ನೀನ್ ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಕೊಟ್ಟಿರ್ತಾನೆ. ಅಷ್ಟೇ ಅಲ್ಲದೆ ಅವರು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಅಂತ ಹೇಳಿ ಅವನೇ ಈ ದೇಹದ ಕ್ಷೇತ್ರಾಧಿಕಾರಿಯಾಗಿ ಅವನಿರ್ತಾನೆ. ಉದಾಹರಣೆ, ಎಲ್ಲ ಕೆಲಸವನ್ನ ಬೇರೆಯವರಿಗೆ ಕೊಟ್ಟಿದ್ರು ಸಹ ಮೇಲೊಬ್ಬ ಬಾಸ್ ಕೂತ್ಕೊಂಡು ಹೇಗೆ ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಅಂತ ನೋಡ್ತಾರೋ, ಅದೇ ರೀತಿ ನಮ್ಮ ಇಂದ್ರಿಯಗಳ ಅಭಿಮಾನಿ ದೇವತೆಗಳು ಸರಿಯಾಗಿ ಕೆಲಸ ಮಾಡ್ತಿದಾರಾ ಅಂತ ನೋಡಿಕೊಳ್ಳುವಂತಹ ಒಡೆಯನಾಗಿ ನಮ್ಮ ಭಗವಂತ ಇರ್ತಾನೆ. ಹಾಗಾಗಿಯೇ ನಾವು ಆ ಭಗವಂತನಿಗೆ ಮೊರೆ ಹೋದಾಗ ಎಲ್ಲ ಇಂದ್ರಿಯಗಳು ಸಹ ಸರಿಯಾಗಿ ಕೆಲಸ ಮಾಡೋದಿಕ್ಕೆ ಸಾಧ್ಯ. ಹಾಗೇನೆ ಇಲ್ಲಿ ಹೇಳ್ತಾ ಹೋಗ್ತಾರೆ, ಪಶ್ಯಾನ್ ಅಂದ್ರೆ ಸ್ಪರ್ಶ, ಶೃಣುನ್ ಅಂದ್ರೆ ಕೇಳುವುದು, ಮೂಸುವುದು, ಅಥವಾ ನಮ್ಮ ನಾಲಿಗೆಯ ರುಚಿ ಇರಬಹುದು, ಅಥವಾ ನಮ್ಮ ನಡಿಗೆ ಇರಬಹುದು, ಅಥವಾ ನಮ್ಮ ಸ್ಪರ್ಶ ಇರಬಹುದು. ಅಷ್ಟೇ ಯಾಕೆ, ನಾವು ರಾತ್ರಿ ಮಲಗುವ ಕ್ರಿಯೆಯೂ ಸಹ ಇರಬಹುದು. ಅದು ಭಗವಂತನಿಗೆ ಸಮರ್ಪಿತ ಹಾಗೂ ಭಗವಂತನ ಇಚ್ಛೆಯ ಹಾಗೆ ನಡೆಯುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ, ಈಗ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತೀವಿ, ಎಲ್ಲರೂ ಹೋಗಿ ಮಲ್ಕೊಂತೀವಿ. ಆದ್ರೆ ಎಲ್ರಿಗೂ ನಿದ್ದೆ ಬರುತ್ತಾ? ಖಂಡಿತವಾಗ್ಲೂ ಎಲ್ರಿಗೂ ನಿದ್ದೆ ಬರೋದಿಲ್ಲ. ಕೆಲವರಿಗೆ ಬೇಗ ನಿದ್ದೆ ಬಂದ್ಬಿಟ್ರೆ, ಕೆಲವರಿಗೆ ಅಯ್ಯೋ ಯಾಕಾದ್ರೂ ರಾತ್ರಿ ಆಗುತ್ತೋ, ಯಾವಾಗ ಬೆಳಕರಿಯುತ್ತೋ ಅಂತ ಕಾಯ್ತಾ ಇರೋರೇ ಹೆಚ್ಚಿರ್ತಾರೆ. ಅಂದ್ರೆ ಇಲ್ಲಿ ಅರ್ಥ ಏನಪ್ಪಾ ಅಂತಂದ್ರೆ, ನಿದ್ರೆಯೂ ಸಹ ನನ್ನ ಅಧೀನದಲ್ಲಿ ಇಲ್ಲ. ಹಾಗಾಗಿ ನನಗೆ ಯಾವುದೇ ರೀತಿಯಾದಂತಹ ಆಸೆ ಆಕಾಂಕ್ಷೆಗಳು ಅಥವಾ ನನ್ನ ದೇಹದಲ್ಲಿ ಆಗುವಂತಹ ಪ್ರತಿಯೊಂದು ಬದಲಾವಣೆಯೂ ಸಹ ಭಗವಂತನ ಇಚ್ಛೆಯ ಹಾಗೆ ನಡೆಯುತ್ತೆ ವಿನಃ ಭಗವಂತನ ಇಚ್ಛೆ ಇಲ್ಲದೆ ಖಂಡಿತವಾಗ್ಲೂ ಯಾವುದೂ ಸಹ ನಡೆಯೋದಿಲ್ಲ. ಪ್ರತಿಯೊಂದು
ಮಾತನಾಡೋದು ಅಷ್ಟೇ. ಯಾಕೆ ಇಲ್ಲಿ ಮಾತನಾಡೋದು ಭಗವಂತನ ಇಚ್ಛೆ ಅಂತ ಹೇಳ್ತಾರಪ್ಪ ಅಂತ ಅಂದ್ರೆ, ಕೆಲವೊಂದು ಸಲ ನಾವು ಸ್ಕ್ರಿಪ್ಟ್ ಬರ್ಕೊಂಡಿರ್ತೀವಿ. ಬರ್ದಿಟ್ಕೊಂಡು ನಾನು ಇಷ್ಟೇ ಮಾತಾಡ್ಬೇಕು. ಇಷ್ಟನ್ನ ಏನೇನು ನಾನು ಬರ್ಕೊಂಡ್ ಬಂದಿದ್ದೀನಿ ಅಲ್ವಾ? ಇದನ್ನ ಆಸ್ ಇಟ್ ಈಸ್ ನನಗೆ ಓದ್ಬಿಟ್ರೆ ಆಯ್ತು. ಯಾಕಂದ್ರೆ ನನಗೆ ಕನ್ನಡ ತುಂಬಾ ಚೆನ್ನಾಗ್ ಬರುತ್ತೆ ಅಂತ ಹೇಳಿ ನಾನು ಬರೆದುಕೊಂಡು ಹೋದ್ರೂ ಸಹ ಅದನ್ನ ನೋಡಿ ಓದೋದಿಕ್ಕೆ ಆಗೋದಿಲ್ಲ. ನಾಲಿಗೆ ತಡವರಿಸುತ್ತೆ. ಅಥವಾ ನಾನು ಯಾರ ಮುಂದೆ ಮಾತಾಡ್ಬೇಕೋ ಅವ್ರ ಮುಂದೆ ಮಾತನಾಡೋದಿಕ್ಕೆ ಬಹುಶಃ ನನಗೆ ಮಾತೇ ಬಾರದೇ ಇರೋ ಹಾಗಾಗಿರಬಹುದು. ಅಲ್ವಾ? ನಾನು ಯಾರ ಜೊತೆ ಎಷ್ಟು ಮಾತಾಡ್ಬೇಕು, ಹೇಗೆ ಮಾತಾಡ್ಬೇಕು, ನನ್ನ ಭಾವನೆಗಳು ಹೇಗಿರ್ಬೇಕು, ಪ್ರತಿಯೊಂದರ ನಿಯಂತ್ರಕ ಭಗವಂತನಾಗಿರ್ತಾನೆ. ಗೃಹ್ನಾನ್ ಅಂತ ಅಂದ್ರೆ ಕೈಯಲ್ಲಿ ಹಿಡಿಯುವುದು. ನಾನು ಯಾವುದೋ ಒಂದು ವಸ್ತುವನ್ನ ಕೈಯಲ್ಲಿ ಹಿಡಿಬೇಕು ಅಥವಾ ನನಗೆ ಯಾವುದೋ ಒಂದು ವಸ್ತು ಬರಬೇಕು ಅಂದ್ರೂ ಸಹ ಅದು ಭಗವಂತನ ಪ್ರೇರಣೆಯಿಂದ ಮಾತ್ರ ಸಾಧ್ಯ. ಕೆಲವರು ವಯಸ್ಸಾಗಿರೋರ್ನ ಕೇಳಿದಾಗ ಮಾತಾಡಿದಾಗ ಗೊತ್ತಾಗುತ್ತೆ. ನಾನು ಎಷ್ಟು ಕೆಲಸ ಮಾಡ್ತಿದ್ದೆ, ಈಗ ನೋಡು ಕೈಯೆಲ್ಲ ನಡುಗುತ್ತೆ, ಕೈ ಅಲ್ಲಾಡುತ್ತೆ, ನನಗೊಂದು ಈ ಕೈಯಲ್ಲಿ ಒಂದು ಲೋಟವೂ ಸಹ ಹಿಡಿಯೋದಿಕ್ಕೆ ಆಗೋದಿಲ್ಲ. ಅಷ್ಟೇ ಯಾಕೆ ತಲೆ ಬಾಚ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಲ್ವಾ? ಈ ರೀತಿ ಮಾತನ್ನ ನಾವು ಕೇಳಿರ್ತೀವಿ. ಹಾಗೇನೆ ವಿಸೃಜಾನ್, ನಮ್ಮ ಮಲಮೂತ್ರ ವಿಸರ್ಜನೆಯೂ ಸಹ ಭಗವಂತನ ಕೈಯಲ್ಲಿದೆ. ಹಾಗಾಗಿ ಪ್ರತಿಯೊಂದು ವಿಷಯವನ್ನೂ ಸಹ ನಾವು ಭಗವಂತನಿಗೆ ಬಿಡಬೇಕು. ಅಷ್ಟೇ ಅಲ್ಲ, ಆ ಕೆಲವೊಮ್ಮೆ ಹೇಳ್ತಾ ಹೋಗ್ತಾರೆ, ಈ ರಾತ್ರಿ ನಾವು ಮಲಗಿದಾಗ ಉಸಿರಾಟ ಕ್ರಿಯೆ ಏನಿದೆ ಅದೂ ಸಹ ಅವನ ಕೈಯಲ್ಲೇ ಇದೆ. ಅಷ್ಟೇ ಅಲ್ಲದೆ ಇನ್ನೂ ಸ್ವಲ್ಪ ಆಳವಾಗಿ ಹೋಗಿ ಹೇಳ್ತಾರೆ, ನಮ್ಮ ಆ ಏನಂತಾರ, ಒಂದೇ ನಿಮಿಷ ಹೇಳ್ತಾನೆ. ನಮ್ಮ ಜೀವನದಲ್ಲಿ ನಡೆಯುವಂತಹ ಸಂತಾನೋತ್ಪತ್ತಿ ಏನಿದೆ ಅದೂ ಸಹ ಭಗವಂತನ ಕೈಯಲ್ಲೇ ಇದೆ. ಯಾಕೆ ಇಲ್ಲಿ ಸಂತಾನೋತ್ಪತ್ತಿಯೂ ಸಹ ಭಗವಂತನ ಕೈಲಿದೆ ಅಂತ ಹೇಳ್ತಾರೆ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎಷ್ಟೋ ಜನಕ್ಕೆ ಮದ್ವೆ ಆದ ತಕ್ಷಣ ಮಕ್ಕಳಾಗೋದಿಲ್ಲ ಅಲ್ವಾ? ಅಂದ್ರೆ ಅವನ ಇಚ್ಛೆ ಇದ್ದಾಗ ಮಾತ್ರ ನಮಗೆ ಅದೆಲ್ಲವುದೂ ಸಹ ದೊರಕೋದಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗೆ ನಮ್ಮ ಕೈಯಲ್ಲಿ ಏನೂ ಇಲ್ಲ ಅನ್ನುವುದು ನಾವು ಭಗವಂತನಿಗೆ ಶರಣಾದಾಗ ಗೊತ್ತಾಗ್ತಾ ಹೋಗುತ್ತೆ. ಇದಕ್ಕೆ ಇನ್ನೂ ಒಂದು ಉದಾಹರಣೆ ಅಂತ ಅಂದ್ರೆ, ನಾನು ಕಣ್ಣು ಬಿಟ್ಟೇ ಇರ್ತೀನಿ, ನಾನು ಕಣ್ಣು ಮುಚ್ಚೋದಿಲ್ಲ ಅಂದ್ರೂ ಸಹ ನನ್ನ ಅಧೀನದಲ್ಲೇ ಇರದಂತಹ ನನ್ನ ಕಣ್ಣು ಮಿಟುಕಿಸೋದಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಹಾಗಾಗಿ ನನಗೆ ಗೊತ್ತಾಗುತ್ತೆ ನಾನು ಭಗವಂತನ ಅಧೀನದಲ್ಲಿ ಇದ್ದೀನಿ ಅಂತ. ಹಾಗೆಯೇ ಕರ್ಮಯೋಗ ಅಂದ್ರೆ ಏನೋ ಒಂದು ಯೋಗವನ್ನ ಮಾಡೋದು ಇನ್ನೊಂದು ಅಲ್ಲ, ನಮ್ಮ ಪ್ರತಿನಿತ್ಯದ ಚಟುವಟಿಕೆಗಳನ್ನ ನಾವು ಭಗವಂತನಿಗೆ ಅರ್ಪಿಸೋದು ನಿಜವಾದ ಕರ್ಮಯೋಗ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ವಸತಂತ ಇತಿ ಧಾರಯನ್ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಪ್ರತಿಯೊಂದು ವಸ್ತುವನ್ನು ಹಾಗೂ ನನ್ನ ಪ್ರತಿಯೊಂದು ಜವಾಬ್ದಾರಿಯನ್ನು ಸಹ ಭಗವಂತನೇ ಧಾರಣೆ ಮಾಡಿದ್ದಾನೆ. ನಾವ್ ಹೇಳ್ತೀವಲ್ಲ, ಇನ್ನು ಮುಂದೆ ಬರ್ತಾ ಹೋಗುತ್ತೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅಂದ್ರೆ ನನ್ನ ಯೋಗಕ್ಷೇಮವೂ ಸಹ ಅವನೇ ಧಾರಣೆ ಮಾಡಿದ್ದಾನೆ. ಹಾಗಾಗಿ ನಾನು ನನ್ನ ಬಗ್ಗೆ ಯೋಚನೆ ಮಾಡುವಂತಹ ಯಾವ ಪ್ರಮೇಯವೇ ಇಲ್ಲ ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಒಬ್ಬ ಯೋಗಿ ಆಗಿರುವನು ಪ್ರತಿಯೊಂದು, ಈಗ ನನಗೆ ಯಾವುದೋ ಒಂದು ಪ್ರಸಾದ ಸಿಕ್ತು, ಎಲ್ಲೋ ಒಂದು ಊಟ ಸಿಕ್ತು, ಅದನ್ನು ಸಹ ಅವನೇನ್ ಮಾಡ್ತಾನೆ, ಕಣ್ಣಿಗೆ ಹೊತ್ಕೊಂಡು ಭಗವಂತ ಇದು ನೀನ್ ಕೊಟ್ಟ ಪ್ರಸಾದನಪ್ಪ ಅಂತ ಹೇಳಿ ಸೇವಿಸ್ತಾ ಹೋಗ್ತಾನೆ. ಅಥವಾ ಯಾವುದೋ ಒಂದು ಅವನಿಗೆ ಒಳಿತಾಯ್ತು, ಒಂದು ಖುಷಿ ಆಯ್ತು, ಒಂದು ದುಃಖ ಬಂತು, ಪ್ರತಿಯೊಂದು ಸಹ ಅವನೇನ್ ಮಾಡ್ತಾನೆ, ಸಾಮಾನಾಗಿ ಸ್ವೀಕಾರ ಮಾಡ್ತಾ ಭಗವಂತ ಇದೆಲ್ಲವುದೂ ಸಹ ನಿನ್ನ ದಯೆ. ನಾನಿವತ್ತು ಏನೋ ಒಂದು ಕೇಳ್ತಾ ಇರ್ಬೋದು, ಭಗವದ್ಗೀತೆ ಕೇಳ್ತಾ ಇದ್ದೀನಿ, ಅದೂ ಸಹ ನಿನ್ನ ದಯೆ. ಅಥವಾ ನಾನು ಭಗವದ್ಗೀತೆಯನ್ನ ನುಡಿತಾ ಇದ್ದೀನಿ, ಅದೂ ಸಹ ನಿನ್ನ ದಯೆ. ಅಥವಾ ನನ್ನ ದೇಹದಲ್ಲಿ ಏನೆಲ್ಲ ಮಾರ್ಪಾಡುಗಳಾಗ್ತಾ ಇದೆ, ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ, ಅದೂ ಸಹ ನಿನ್ನ ದಯೆಯಿಂದಲೇ ಆಗುತ್ತಾ ಇದೆಯೇ ವಿನಃ ನಾನು ಅದಾವುದನ್ನು ನಿಯಂತ್ರಣ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಇದಕ್ಕೆ ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ನಮ್ಮ ಮೈಕಲ್ ಜಾಕ್ಸನ್ ಅನ್ನ ನಾವು ಉದಾಹರಣೆಯಾಗಿ ಕೊಡ್ಬೋದು. ಯಾಕೆ ಅಂತ ಅಂದ್ರೆ, ಆ ಅವನು ಎಷ್ಟೆಲ್ಲ ತಯಾರಿ ಮಾಡ್ಕೊಂಡಿದ್ದ ಅಂತ ಅಂದ್ರೆ, ಸಪೋಸ್ ನಾನೇನಾದ್ರೂ ಇವತ್ತು ಇದ್ದಕ್ಕಿದ್ದ ಹಾಗೆ ಕಿಡ್ನಿ ಫೇಲ್ಯೂರ್ ಆಯ್ತು ಅಂತಂದ್ರೆ, ಕಿಡ್ನಿ ಡೊನೇಟರ್ನ, ಹಾಗೆ ಹಾರ್ಟ್ ನ ಡೊನೇಟ್ ಮಾಡೋರ್ನ,
ಪ್ರತಿಯೊಬ್ಬರನ್ನೂ ಸಹ ಅವನ ಹತ್ರನೇ ಇಟ್ಕೊಂಡಿದ್ನಂತೆ. ಯಾಕೆ ಅಂದ್ರೆ ನನಗಿವತ್ತು ಸಪೋಸ್ ನನಗೇನಾದ್ರೂ ಆಯ್ತು ಅಂತ ಅಂದ್ರೆ ತಕ್ಷಣ ಆ ಪಾರ್ಟ್‌ನ ತೆಗೆದು ಇಲ್ಲಿ ಹಾಕ್ಬಿಡ್ಬೇಕು. ನಾನು ಸರಿ ಹೋಗ್ಬಿಡ್ಬೇಕು. ಈ ರೀತಿ ಅವನು ಎಲ್ಲವನ್ನ ಸೆಟಲ್ ಮಾಡ್ಕೊಂಡಿದ್ರೂ ಸಹ ಸಾವು ಅವನ ಕೈಯಲ್ಲಿ ಇರ್ಲಿಲ್ಲ. ಅಲ್ವಾ? ಹಾಗಾಗಿ ಇದ್ರಲ್ಲಿ ನಮಿಗ್ ಗೊತ್ತಾಗ್ತಾ ಹೋಗುತ್ತೆ. ಎಷ್ಟೋ ಸಲ ಯಾರೋ ಒಬ್ರು ಸಾವನ್ನಪ್ದಾಗ ನಾವ್ ಅನ್ಕೊಂತೀವಿ, ಅಯ್ಯೋ! ಬೇಗ ಹಾಸ್ಪಿಟ್ಲ್‌ಗೆ ಕರ್ಕೊಂಡ್ ಹೋಗಿದ್ದಿದ್ರೆ ಬಹುಶಃ ಅವ್ರು ಬದುಕ್ತಾ ಇದ್ರೇನೋ? ಅಥವಾ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಅಂತ ಅನ್ಬೋದು. ಅಥವಾ ಸ್ವಲ್ಪ ಹಣದ ತೊಂದರೆ ಇದ್ದವ್ರು ನಾವೇನ್ ಅನ್ಕೊಂಡ್ಬಿಡ್ತೀವಿ ಅಂತ ಅಂದ್ರೆ, ಅಯ್ಯೋ! ನನ್ ಕೈಯಲ್ಲಿ ದುಡ್ಡಿದ್ರೆ ನಾನ್ ಬದುಕಿಸ್ಕೊಂಡ್ಬಿಡ್ಬೋದಿತ್ತೇನೋ? ಬಹುಶಃ ದುಡ್ಡಿಲ್ಲ. ಅದಕ್ಕೆ ನನಗೆ ಬದುಕಿಸ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಅಂತ ನಾವ್ ಅನ್ಕೊಂತೀವಿ. ಆದ್ರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಪುನೀತ್ ರಾಜ್‌ಕುಮಾರ್ ಅವ್ರು ಎಷ್ಟು ಹತ್ತಿರದ ಅಂದ್ರೆ ಅವ್ರಿಗೆ ಏನ್ ಬೇಕಾದ್ರೂ ದೊರಕೋ ಹಾಗಿತ್ತು. ಅಥವಾ ಅವ್ರು ಹಾಸ್ಪಿಟಲ್‌ಗೂ ಸಹ ಹೋಗಿದ್ರು. ಅಲ್ವಾ? ಆದ್ರೆ ಅವ್ರ ಪ್ರಾಣನ ಅವ್ರು ಉಳಿಸ್ಕೊಳ್ಳೋದಿಕ್ಕಾಯ್ತಾ? ಆಗ್ಲಿಲ್ಲ. ಅಂದ್ರೆ ಇದ್ರ ಅರ್ಥ ಏನಾಗತ್ತೆ ಅಂದ್ರೆ ಭಗವಂತನ ಇಚ್ಛೆ ಇಲ್ಲಿ ತುಂಬಾ ಪ್ರಮುಖವಾಗಿ ನಿಲ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ಯಾಕೆ ಪುನೀತ್ ರಾಜ್‌ಕುಮಾರ್ ಎಕ್ಸಾಂಪಲ್ ಕೊಟ್ಟೆ ಅಥವಾ ಮೈಕಲ್ ಜಾಕ್ಸನ್ ಎಕ್ಸಾಂಪಲ್ ಕೊಟ್ಟೆ ಅಂತ ಅಂದ್ರೆ, ನಾವು ಅಂದುಕೊಂಡ ಹಾಗೆ ಇಲ್ಲಿ ಖಂಡಿತವಾಗ್ಲೂ ಏನೂ ನಡೆಯೋದಿಲ್ಲ. ಪಾಪ ಇನ್ನು ಕೆಲವ್ರಿರ್ತಾರೆ, ಅಯ್ಯೋ! ಅವರಿಗೆ ಮರಣ ಬಂದ್ರೆ ಸಾಕು ಅಂತ ಅವ್ರ ಮನೆಯವರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ರು, ಅವ್ರಿಗೆ ಮರಣ ಬರೋದೇ ಇಲ್ಲ. ಅವ್ರು ಚೆನ್ನಾಗೇ ಇರ್ತಾರೆ. ಯಾಕೆ ಇಲ್ಲಿ ಅಂತ ಅಂದ್ರೆ, ನಾವು ಭಗವಂತನ ಮೊರೆ ಹೋದಾಗ ನಮ್ಮ ಈ ಜನ್ಮದ ಏನೆಲ್ಲ ಕರ್ತವ್ಯಗಳಿದೆ, ಅದನ್ನ ನಾವು ಮುಗಿಸೇ ಹೋಗಬೇಕೇ ವಿನಃ, ನಾನು ಇದನ್ನ ಯಾವುದೇ ರೀತಿಯಾದಂತಹ ಶಾರ್ಟ್‌ಕಟ್‌ಗಳಿಲ್ಲ ಭಗವಂತನನ್ನ ಹೋಗಿ ಸೇರೋದಿಕ್ಕೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಇಂದ್ರಿಯಗಳು ಸಹ ಭಗವಂತನಿಗೆ ಸಮರ್ಪಿತ ಹಾಗೂ ಎಲ್ಲವೂ ಸಹ ಅವನಿಗೆ ಸೇರಿದ್ದು. ಹಾಗಾಗಿ ಇವತ್ತು ನಾವು ಭಗವಂತನ ಬಗ್ಗೆ ಕೇಳ್ತಾ ಇದ್ದೀವಿ ಅಥವಾ ಹೇಳ್ತಾ ಇದ್ದೀವಿ ಅಥವಾ ಅವನ ಜ್ಞಾನವನ್ನ ಪಡೀತಾ ಇದ್ದೀವಿ ಅಂದ್ರೂನು ಸಹ ಇದು ಅವನ ಇಚ್ಛೆಯೇ ಆಗಿದೆ. ಅದಕ್ಕೆ ಹೇಳ್ತಾ ಹೋಗೋದು, ನಾನು ಕೃಷ್ಣನನ್ನ ಪ್ರೀತಿಸೋದಿಕ್ಕೆ ಸಾಧ್ಯನೇ ಇಲ್ಲ. ಅಥವಾ ನಾನು ಕೃಷ್ಣನನ್ನ ಆಯ್ಕೆ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಅವನು ನನ್ನನ್ನ ಆಯ್ಕೆ ಮಾಡ್ಕೊಂಡಿದ್ದಾನೆ. ಬಹುಶಃ ಅವನು ನನ್ನನ್ನ ಪ್ರೀತಿಸ್ತಾ ಇರ್ಬೋದು. ಹಾಗಾಗಿ ನಾನು ಅವನನ್ನ ಈ ರೀತಿ ಹುಚ್ಚಿಯ ಹಾಗೆ ಪ್ರೀತಿಸಬಹುದು. ಅಲ್ವಾ? ಹಾಗಾಗಿ ಇಲ್ಲಿ ಜ್ಞಾನಿಯಾದವನು ಒಂದು ತಿಳ್ಕೊಳ್ತಾನೆ, ಎಲ್ಲವುದೂ ಸಹ ಭಗವಂತನಿಂದ ಧಾರಣೆಯಾಗಿದೆ. ಭಗವಂತ ಧಾರಣೆ ಮಾಡ್ತಿದ್ದಾನೆ ಹಾಗೂ ಭಗವಂತ ನನ್ನಲ್ಲಿ ಇದ್ದಿದ್ದರಿಂದ ಹಾಗೂ ಇರುವುದರಿಂದ ನನ್ನ ಜೀವನದ ಪ್ರತಿಯೊಂದು ಕರ್ಮಗಳೂ ಸಹ ಇಲ್ಲಿ ನಡೀತಾ ಇದೆ. ನಾನು ಎಲ್ಲೋ ಒಂದು ಹೋಗೋದಿರಬಹುದು, ಯಾರ ಜೊತೆನೋ ಮಾತಾಡೋದಿರ್ಬೋದು, ಎಲ್ಲೋ ಕೂರೋದು, ನಿಲ್ಲೋದು, ಪ್ರತಿಯೊಂದು ಸಹ ಭಗವಂತನ ಆಜ್ಞೆಯ ಹಾಗೆ ನಡೀತಾ ಇದೆ ಅಂತ ಇಲ್ಲಿ ನಾವು ತಿಳ್ಕೋಬಹುದು. ಇದೇ ಮುಂದುವರೆದು ಇನ್ನೂ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅನ್ನೋದನ್ನ ನೋಡೋ ಹಾಗಿದ್ರೆ, ಈ 10ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ, ಬ್ರಹ್ಮಣಿ ಅಂದ್ರೆ ದೇವೋತ್ತಮ ಪರಮ ಪುರುಷನು, ಆದಾಯ ಅಂದ್ರೆ ಸಮರ್ಪಿತ, ಕರ್ಮಣಿ ಎಲ್ಲ ಕರ್ಮಗಳನ್ನು, ಸಂ ಸಂಗಮಂ ಅಂದ್ರೆ ಆಸಕ್ತಿಯಿಂದ, ತ್ಯಕ್ತ್ವ ತ್ಯಜಿಸಿ, ಕರೋತಿ ಆಚರಿಸುತ್ತಾನೋ, ಯಹ ಯಾರು, ಲಿಪ್ಯತೇನ ಎಂದಿಗೂ ಬಾಧಿಸಲ್ಪಡುವುದಿಲ್ಲ, ಸಹ ಅವನು ಪಾಪೇನ ಪಾಪದಿಂದ, ಪದ್ಮಪತ್ರಂ ತಾವರೆಯ ಎಲೆಯ ಹಾಗೆ, ಇವ ಹಾಗೆ, ಅಂಭಾಸ ಅಂದ್ರೆ ನೀರಿನಲ್ಲಿ. ಅಂದ್ರೆ ಒಬ್ಬ ಭಕ್ತನಾದವನು ಹೇಗಿರ್ತಾನೆ ಅಥವಾ ಅವನಿಗೆ ಹೇಗೆ ಪಾಪಗಳು ಸುತ್ತಕೊಳ್ಳುವುದಿಲ್ಲ ಅಂತ ಇಲ್ಲಿ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಒಬ್ಬ ವ್ಯಕ್ತಿ ಬದುಕಬೇಕು ಹಾಗೂ ಯಾವ ಪಾಪಗಳೂ ಸಹ ಅವನಿಗೆ ಅಂಟಬಾರದು ಅಂತ ಅಂದ್ರೆ, ನಮ್ಮ ಸರ್ವ ಕರ್ಮಗಳನ್ನು ಸಹ ಅವನಿಗೆ ಅರ್ಪಿಸ್ಬೇಕು ಹಾಗೂ ಭಗವಂತನ ಇಷ್ಟಕ್ಕಾಗಿ ಹಾಗೂ ಭಗವಂತನ ಪ್ರೀತಿಗಾಗಿ ನಾವು ಕೆಲಸವನ್ನ ಮಾಡ್ಬೇಕಾಗತ್ತೆ. ಏನೇ ಕೆಲಸ ಮಾಡಿದ್ರು ಸಹ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಈ ರೀತಿ ನಾವು ಮಾಡುವುದರಿಂದ ಆ ವ್ಯಕ್ತಿ ಏನಾಗಿರ್ತಾನೆ, ಸುಖವಾಗಿ ಇರುತ್ತಾನೆ, ಸುಖವಾಗಿ ಹೋಗುತ್ತಾನೆ. ಅಷ್ಟೇ ಅಲ್ಲ, ಸುಖವನ್ನ ಹೊಂದುತ್ತಾನೆ. ಇಹ ಪರ ಎರಡರಲ್ಲೂ. ಅಂದ್ರೆ ಸುಖವಾಗಿರ್ತಾನೆ. ಇಲ್ಲಿ ಇರೋವರೆಗೂ ಅವನು ಸುಖವಾಗಿರ್ತಾನೆ. ಹಾಗೇನೆ ಹೋಗಬೇಕಾದ್ರೂ ಸಹ ಸುಖವಾಗಿ ಹೋಗ್ತಾನೆ. ಯಾರಿಗೂ ಒಬ್ರಿಗೆ ತೊಂದರೆ ಕೊಡುವುದಿಲ್ಲ. ಅಷ್ಟೇ ಅಲ್ಲದೆ ಸುಖವನ್ನ ಹೊಂದುತ್ತಾನೆ. ಅಂದ್ರೆ ಭಗವಂತನನ್ನ ಅವನು ಹೊಂದುತ್ತಾನೆ. ಅವನಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ. ಹಾಗೂ ಮುಖ್ಯವಾಗಿ ನಾನು
ಏನನ್ನೂ ಸಹ ಮಾಡುವುದಿಲ್ಲ ಅಂತ ಅಂದುಕೊಂಡಾಗ ಮಾತ್ರ ಅವನಿಗೆ ಪಾಪದ ಲೇಪ ಇರೋದಿಲ್ಲ. ಹಾಗೇನೆ ಆ ಕೆಲವರು ಹೇಳೋದುಂಟು, ನಾನು ಆಗ್ಲೇ ಹೇಳದ್ನಲ್ಲ, ಹಾಗಿದ್ರೆ ಭಗವಂತನಿಗೆ ಪಾಪದ ಲೇಪ ಇದೆಯಾ ಅಂತ ಅಂದ್ರೆ, ಇಲ್ಲ, ಭಗವಂತನಿಗೂ ಪಾಪದ ಲೇಪ ಇಲ್ಲ. ಯಾಕೆ ಅಂದ್ರೆ ಸನ್ಯಾಸ ಯೋಗ ಮತ್ತು ಕರ್ಮಯೋಗವ ಎರಡೂ ಸೇರಿ ಮೇಳೈಸಿದಾಗ ನಾವು ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಹೋಗ್ತೀವಿ. ಆಗ ಭಗವಂತನಿಗಂತೂ ನಮ್ಗಾಗ್ಲೇ ಗೊತ್ತು, ಭಗವಂತನಿಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪ ಇರುವುದಿಲ್ಲ. ಪಾಪೇನ ಲಿಪ್ಯತೆ ನಃ ಅಂದ್ರೆ ಮಾಡುವ ಕರ್ಮಗಳು ಏನೆಲ್ಲ ಇದೆ ಆ ಎಲ್ಲ ಕೆಲಸಗಳು ಸಹ ದೇವರ ಮುಂದೆ ಇಡ್ತಾ ಹೋಗ್ತಾನೆ. ಉದಾಹರಣೆ, ಆ ಒಂದು ಮಗು ಇರುತ್ತೆ. ಆ ಮಗುನ ಅಮ್ಮ ಎತ್ಕೊಂಡಿರ್ತಾಳೆ. ಅಮ್ಮ ಎತ್ಕೊಂಡಾಗ ಆ ಮಗು ತೋರಿಸುತ್ತೆ. ಈಗ ಒಂದೂವರೆ ವರ್ಷದ ಮಗು ಅಂತ ಅನ್ಕೊಳ್ಳೋಣ, ಅದಕ್ಕೆ ಸರಿಯಾಗಿ ಮಾತಾಡಕ್ಕೂ ಬರಲ್ಲ. ಆ ಮಗು ಏನ್ ಮಾಡುತ್ತೆ, ಎಲ್ಲೋ ಹೋಗ್ಬೇಕು ಅಂದಾಗ ಕೈ ತೋರಿಸ್ತಾ ಇರುತ್ತೆ. ಅಮ್ಮ, ನಂಗೆ ಅಲ್ಲಿ ಕರ್ಕೊಂಡು ಹೋಗು, ಅಲ್ಲಿ ಕರ್ಕೊಂಡು ಹೋಗು ಅಂತ ಅದು ಹಠ ಮಾಡುತ್ತೆ ಅಂತ ಅನ್ಕೊಳ್ಳೋಣ. ಆ ಮಗು ಹೋಗೋದಿಕ್ಕಾಗೋದಿಲ್ಲ, ಯಾಕೆಂದ್ರೆ ಅದು ಪುಟಾಣಿ ಮಗು ಅಲ್ವಾ. ಆ ಆಗ ಅಮ್ಮ ಏನ್ ಮಾಡ್ತಾಳೆ, ಅಮ್ಮ ಎತ್ಕೊಂಡು ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ಅಲ್ವಾ. ನಾವು ಸಹ ಹಾಗೆ ತಾನೇ ಮಕ್ಳನ್ನ ಬೆಳೆಸ್ಬೇಕಾದ್ರೆ ಅಥವಾ ಮಕ್ಳಿಗೆ ಊಟ ಮಾಡಿಸ್ಬೇಕಾದ್ರೆ ಮಕ್ಳು ಎಲ್ಲೇ ಕೈ ತೋರಿಸ್ತಾ ಇದ್ರೋ ನಾವ್ ಅಲ್ಲಿಗೆ ಮಕ್ಳನ್ನ ಕೆಲವೊಮ್ಮೆ ಕರ್ಕೊಂಡು ಹೋಗೋದುಂಟು. ಆದ್ರೆ ಇದ್ರ ಅರ್ಥ ಏನಪ್ಪಾ ಅಂತ ನಾವೇನಾದ್ರೂ ನೋಡೋದಾದ್ರೆ, ಅಲ್ಲಿ ಮಗು ಅಸ್ವತಂತ್ರ ಅಲ್ವಾ. ಮಗು ಏನಾದ್ರು ಇಂಡಿಪೆಂಡೆಂಟ್ ಆಗಿ ಹೋಗುತ್ತಾ? ಖಂಡಿತ ಇಲ್ಲ. ಮಗುಗ್ ನೆಟ್ಟಗ್ ಮಾತಾಡೋಕ್ಕೂ ಬರಲ್ಲ. ಆ ಮಗು ತೋರಿಸುತ್ತೆ ಅಮ್ಮ ಅಂತ, ಹಿಂಗೆ ಬೆಟ್ ಮಾಡಿ ತೋರಿಸಿದ ತಕ್ಷಣ ಅಮ್ಮ ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಆಗ ಮಗು ಅಸ್ವತಂತ್ರ, ತಾಯಿ ಸ್ವತಂತ್ರ. ಹಾಗೇನೆ ಇಲ್ಲಿ ನಾವು ಅಷ್ಟೇ, ನಾವು ಭಗವಂತನಿಗೆ ಸಮರ್ಪಿಸಿಕೊಂಡಾಗ, ನಮ್ಮನ್ನೆಲ್ಲ ಸಮರ್ಪಿಸಿಕೊಂಡಾಗ ಆ ಮಗು ಎಲ್ಲೋ ಅಮ್ಮ ಕರ್ಕೊಂಡು ಹೋಗು ಅಂದ ತಕ್ಷಣ ಅಮ್ಮ ಕರ್ಕೊಂಡು ಹೋಗ್ತಾಳಲ್ವಾ, ಆಗ ಮಗುಗೇನಾಗತ್ತೆ, ಖುಷಿ ಆಗತ್ತೆ. ಅದರ ಫಲ ಮಗುಗ್ ಸಿಕ್ಕುತ್ತೆ. ಹಾಗೇನೆ ನಮಗೂ ಸಹ ನಮ್ಮ ಜೀವನದಲ್ಲಿ ಖುಷಿ ಸಿಗ್ತಾ ಹೋಗುತ್ತೆ, ಆನಂದ ಸಿಗ್ತಾ ಹೋಗುತ್ತೆ. ಆದ್ರೆ ನಾವು ಸ್ವತಂತ್ರರಲ್ಲ ಅನ್ನೋದು ಸಹ ನಮ್ಗೆ ನೆನಪಿರ್ಬೇಕು. ಆದ್ರೆ ಕೆಲವೊಮ್ಮೆ ಏನಾಗತ್ತೆ, ಅಲ್ಲೆಲ್ಲೋ ಹೋದಾಗ ಇದಕ್ಕಿದ್ದಾಗೆ ನಾಯಿ ಜೋರಾಗಿ ಜಗಳ ಕಾಯೋದೋ ಅಥವಾ ಇನ್ನೊಂದೇನೋ ಹಾವೋ ಇನ್ನೊಂದೋ ಮತ್ತೊಂದೋ ಆ ಮಗು ನೋಡ್ಬಿಡತ್ತೆ. ಆ ಮಗು ನೋಡಿದಾಗ ಜೋರಾಗಿ ಹೆದರ್ಕೊಂಡ್ಬಿಡತ್ತೆ. ಆದ್ರೆ ಅದ್ರ ಅರ್ಥ ಏನು ಅಂದ್ರೆ, ಅದರ ಫಲವೂ ಸಹ ಮಗುಗೆ. ಅಮ್ಮಂಗೇನ್ ಹೆದರ್ಕೊಳಲ್ಲ. ಅಮ್ಮ ಎಲ್ಲಾರು ಹೆದರ್ಕೊಂತಾಳ? ಇಲ್ಲ. ಹಾಗೇನೆ ಇಲ್ಲಿ ನಾವು ಮಾಡಿದ ಸತ್ಕರ್ಮ ಇರಬಹುದು ಅಥವಾ ನಮ್ಮ ಕೆಟ್ಟ ಕೆಲಸದ ಕರ್ಮಗಳಿರಬಹುದು, ನಾವೇ ಅನುಭವಿಸಬೇಕು ಅನ್ನೋದಕ್ಕೆ ಈ ಮಗುವಿನ ಉದಾಹರಣೆ ಕೊಡ್ತಾ ಇದ್ದಾರೆ. ಅಂದ್ರೆ ಮಗು ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾ ಇದೆ, ಅಮ್ಮ ಕರ್ಕೊಂಡು ಹೋದ್ಲು. ಅಮ್ಮ ಕರ್ಕೊಂಡು ಹೋದ್ಲು ಅಂದ ತಕ್ಷಣ ಮಗು ಏನ್ ನಡ್ಕೊಂಡು ಹೋಯ್ತಾ? ನಡ್ಕೊಂಡು ಹೋಗ್ಲಿಲ್ಲ. ಮಗು ಅಮ್ಮನ ಮೇಲೆ ಕುತ್ಕೊಂಡಿತ್ತು. ಅದೇ ರೀತಿ ನಾವು ಭಗವಂತನಿಗೆ ನಮ್ಮ ಆಸೆಗಳು ಆಕಾಂಕ್ಷೆಗಳು ಹೇಳ್ಕೊಂಡಾಗ ಭಗವಂತ ಏನ್ ಮಾಡ್ತಾನೆ, ಈಡೇರಿಸ್ತಾ ಹೋಗ್ತಾನೆ. ಆದ್ರೆ ನಾವೇ ಈಡೇರಿಸ್ಕೊಂಡ ಹಾಗಲ್ಲ, ಭಗವಂತನ ದೃಷ್ಟಿ ಇದ್ದಾಗ ಮಾತ್ರ ಸಾಧ್ಯ. ಹಾಗೇನೆ ಕೆಲವೊಮ್ಮೆ ಏನಾಗುತ್ತೆ, ಮಗು ಹಠ ಮಾಡ್ತಿರುತ್ತೆ, ನಾನು ಹೋಗ್ಲೇಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು ಅಂತ. ಆಗ ಅಮ್ಮ ಕರ್ಕೊಂಡು ಹೋಗಲ್ಲ. ಯಾಕೆ ಅಂದ್ರೆ ಅಮ್ಮಂಗ್ ಗೊತ್ತಿರುತ್ತೆ, ಅಲ್ಲಿ ಗುಂಡಿ ಇದೆ ಅಥವಾ ಅಲ್ಲೇನೋ ನೀರಿದೆ ಅಥವಾ ಚಾನಲ್ ಇದೆ, ಏನೋ ಒಂದಿದೆ, ಅಲ್ಲಿ ನನಗೆ ದಾಟಕ್ಕಾಗಲ್ಲ, ಮಗುಗ್ ಹೋಗಿ ಹೇಗ್ ಕರ್ಕೊಂಡು ಹೋಗ್ಲಿ ಅಂತ ಇನ್ನೂ ಹಠ ಮಾಡಿದಾಗ ಏನ್ ಮಾಡುತ್ತೆ, ಅಯ್ಯೋ ಬಹುಶಃ ಮಗುಗ್ ಇಷ್ಟ ಆಗುತ್ತೇನೋ ಅಂತ ಆ ನದಿನ ದಾಟೋದಿಕ್ಕೆ ಅಮ್ಮ ಏನೋ ದೋಣಿಯಲ್ಲೋ ಅಥವಾ ತೆಪ್ಪದಲ್ಲೋ ಕರ್ಕೊಂಡು ಹೋಗ್ತಾಳೆ ಅಲ್ವಾ. ಆ ರೀತಿ ಭಗವಂತ ಏನ್ ಮಾಡ್ತಾನೆ, ನಮ್ಮ ಆಸೆಗಳು ಈಡೇರಿಸೋದಕ್ಕೋಸ್ಕರ ಏನ್ ಮಾಡ್ತಾನೆ, ಕೆಲವೊಂದು ಮೂಲಗಳನ್ನ ಕಳಿಸ್ತಾ ಹೋಗ್ತಾನೆ. ಉದಾಹರಣೆ, ನಮ್ಮ ಸ್ನೇಹಿತರ ಆ ಮೂಲಕ ಇರಬಹುದು ಅಥವಾ ನಮ್ಮ ಕರ್ಮದ ಮೂಲಕ, ಯಾರ್ದೋ ಮೂಲಕ, ಇಲ್ಲ ನೀವ್ ಹೀಗ್ ಮಾಡಿ ಹೀಗಾಗತ್ತೆ ಅಂತ ಮಾರ್ಗದರ್ಶನವನ್ನ ಅವನೇ ತೋರಿಸ್ತಾ ಹೋಗ್ತಾನೆ. ಹಾಗೇನೆ ಇಲ್ಲಿ ನಾವು ಭಗವದ್ಗೀತೆ ಕೇಳಬೇಕು ಅಂದ್ರೂ ಅಷ್ಟೇ, ಇದು ನನ್ನ ಕೈಯಲ್ಲಿ ಖಂಡಿತವಾಗ್ಲೂ ಇಲ್ಲ, ಭಗವಂತನ ಪ್ರೇರಣೆಯಿಂದ ಮಾತ್ರ ಇದು ಸಾಧ್ಯ ಆಗ್ತಾ ಹೋಗತ್ತೆ. ಹಾಗೇನೆ ಇಲ್ಲಿ ಆ ಒಂದು ಪದ ಉಪಯೋಗಿಸ್ತಾ ಇದ್ದಾರೆ, ಬ್ರಹ್ಮ ಅಂತ. ಬ್ರಹ್ಮ ಅಂದ್ರೆ ಭಗವಂತನೊಬ್ಬನೇ ಪರಿಪೂರ್ಣ ಅನ್ನುವ ಅರ್ಥ ಬರ್ತಾ ಹೋಗುತ್ತೆ. ಹಾಗೇನೆ ನಾವು ವಿಷ್ಣು ಸಹಸ್ರನಾಮದಲ್ಲೂ ತಿಳ್ಕೊಂಡ್ಬಿಟ್ಟಿದೀವಿ, ಬ್ರಹ್ಮಣ್ಯಂ ಬ್ರಹ್ಮಣ್ಯೋ ಬ್ರಹ್ಮಕೃತ್ ಬ್ರಹ್ಮ 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 ವಿವರ್ಧನಃ ಬ್ರಹ್ಮವಿದ್ ಬ್ರಾಹ್ಮಣೋ ಬ್ರಹ್ಮಿ ಬ್ರಹ್ಮಜ್ಞೋ ಬ್ರಾಹ್ಮಣ ಪ್ರಿಯ ಅಲ್ವಾ, 71ನೇ ಶ್ಲೋಕ. ಅದ್ರಲ್ಲೂ ಅಷ್ಟೇ ಬ್ರಹ್ಮ ಅಂತ ಬರುತ್ತೆ. ಬ್ರಹ್ಮ ಅಂದ್ರೆ ಅರ್ಥ ಏನು ಅಂತ ನಾವೇನಾದ್ರೂ ನೋಡಿದಾಗ, ಅಲ್ಲಿ ಬ್ರಹ್ಮ ಅನ್ನೋದನ್ನ ಎಲ್ಲದಕ್ಕೂ ಸಹ ಹಿರಿಯ ದೊಡ್ಡ ತತ್ವ ಅಂತ ಬರ್ತಾ ಇದೆ.
ಅಂದ್ರೆ ಅವನು ಒಂದು ತತ್ವ, ಅವನು ಏನೋ ಒಂದು ವಸ್ತುವೋ ವಿಷಯವೋ ಅಲ್ಲ, ಅವನೇ ತತ್ವ. ಅಷ್ಟೇ ಅಲ್ಲ, ಇಲ್ಲಿ ಬ್ರಹ್ಮ ಅಂದ್ರೆ ವೇದ ಅನ್ನುವ ಅರ್ಥವೂ ಸಹ ಬರುತ್ತೆ. ಹಾಗಾಗಿ ಸರ್ವ ವೇದಗಳನ್ನ ತಿಳಿದವನು ಹಾಗೂ ಸರ್ವ ವೇದವನ್ನ ಅರ್ಥೈಸಿಕೊಂಡವನು, ಬರೀ ಓದೋದಷ್ಟೇ ಅಲ್ಲ, ಅದರ ಅರ್ಥ ಇರ್ಬೋದು, ಅದರ ಒಳ ಅರ್ಥ ಇರ್ಬೋದು, ಎಲ್ಲವುದೂ ಸಹ ಯಾರು ಅಂತ ನೋಡೋದಿದ್ರೆ ಅದು ಕೇವಲ ಭಗವಂತನೊಬ್ಬನೇ. ಹಾಗಾಗಿಯೇ ಅವನು ಆ ಬ್ರಹ್ಮವನ್ನ ಉಳಿಸೋದಿಕ್ಕೋಸ್ಕರ ಮತ್ಸ್ಯಾವತಾರದಲ್ಲೇ ಫಸ್ಟ್ ಬರ್ತಾನೆ. ಅಂದ್ರೆ ವೇದವನ್ನ ಉಳಿಸೋದಿಕ್ಕೋಸ್ಕರ ಭಗವಂತ ಮತ್ಸ್ಯಾವತಾರದಲ್ಲಿ ಬರ್ತಾನೆ ಅಂತ ನಾವಿಲ್ಲಿ ತಿಳ್ಕೋಬಹುದು. ಹಾಗಾಗಿ ಇಲ್ಲಿ ಭಗವಂತ ಏನಿದ್ದಾನೆ, ಅವನು ಪರಿಪೂರ್ಣ ಶಕ್ತಿಯಾಗಿದ್ದಾನೆ, ಅವನು ಪರಿಪೂರ್ಣನಾಗಿದ್ದಾನೆ. ಹಾಗೇನೆ ಇಲ್ಲಿ ಹೇಳ್ತಾ ಇದ್ದಾರೆ ಪದ್ಮಪತ್ರಂ ಅಂತ. ಅಂದ್ರೆ ಪದ್ಮಪತ್ರದ ಬಗ್ಗೆ ಇಲ್ಲಿ ಯಾಕೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ ಅಂತ ನೋಡಿದಾಗ, ನಾವೂ ಸಹ ಅಷ್ಟೇ ನಮ್ಮ ಜೀವನದಲ್ಲಿ ಹೇಗಿರ್ಬೇಕು ಅಂದ್ರೆ ತಾವರೆ ಎಲೆಯ ಮೇಲೆ ನೀರಿದ್ದ ಹಾಗೆ ಇರ್ಬೇಕು. ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತು, ತಾವರೆ ಎಲ್ಲಿ ಬೆಳೆಯುತ್ತೆ ಅಂದಾಗ ಕೆಸರಿನಲ್ಲಿ ಬೆಳೆಯುತ್ತೆ ಅಲ್ವಾ, ಕೊಚ್ಚೆಯಲ್ಲಿ ಬೆಳೆಯುತ್ತೆ. ಆದ್ರೆ ಆ ಕೆಸರಿನ ಎಲ್ಲಾದ್ರೂ ಅಂಟ್ಕೊಂಡಿದ್ಯಾ ಅಂತ ನೋಡೋದಿದ್ರೆ ಅದು ಖಂಡಿತ ಆ ಕಮಲಕ್ಕಾಗ್ಲಿ ಅಥವಾ ಕಮಲದ ಪತ್ರೆಗಾಗ್ಲಿ ಖಂಡಿತವಾಗ್ಲೂ ಅಂಟಿರೋದಿಲ್ಲ. ಹಾಗೇನೆ ಇಲ್ಲಿ ಕಮಲವನ್ನ ನಾವು ಮೋಕ್ಷಕ್ಕೆ ಹೋಲಿಸ್ತಾ ಹೋಗ್ತಾರೆ. ಅಂದ್ರೆ ಶಂಖ ಚಕ್ರ ಗದಾ ಪದ್ಮದಲ್ಲಿ ಪದ್ಮ ಅಂದ್ರೇನೆ ಕಮಲ, ಕಮಲವನ್ನ ಮೋಕ್ಷಕ್ಕೆ ಹೋಲಿಸ್ತಾರೆ. ಯಾಕೆ ಇಲ್ಲಿ ಮೋಕ್ಷಕ್ಕೆ ಹೋಲಿಸ್ತಾರೆ ಅಂತ ನಾವೇನಾದ್ರೂ ನೋಡೋದಾದ್ರೆ, ಈ ನಮ್ಮ ಸಂಸಾರ ಇರ್ಬೋದು ಅಥವಾ ಸಾಂಸಾರಿಕ ಜೀವನ ಇರ್ಬೋದು, ಇದು ಎಲ್ಲ ಹೇಗಿದೆ ಅಂದ್ರೆ ಕೆಸರಿನ ಹಾಗಿದೆ ಅಂತೆ. ಅದನ್ನೆಲ್ಲ ಮೇಲ್ಪಟ್ಟು ಇದು ಯಾವುದು ಅಂಟದ ಹಾಗೆ ನಾವು ಭಗವಂತನನ್ನ ಪ್ರೀತಿಸ್ತಾ ಹೋಗ್ಬೇಕು, ಭಕ್ತಿ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ನಾವು ಭಗವಂತನ ಮೇಲೆ ಹೇಗಿರ್ಬೇಕು ಅಂದ್ರೆ ತಾವರೆ ಎಲೆ ಮೇಲೆ ನೀರು ಅಂತಾನೆ ಹೇಳ್ತಾ ಹೋಗ್ತಾರೆ. ಯಾಕೆಂದ್ರೆ ತಾವರೆ ಎಲೆ ಮೇಲೆ ನೀರಿದ್ದಾಗ ಅದು ಮುತ್ತಿನ ಹನಿಯಾಗೆ ಕಾಣ್ತಾ ಹೋಗುತ್ತೆ, ಅದ್ರ ಮೇಲೆ ನೀರಿರುತ್ತೆ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಅಂಟ್ಕೊಂಡಿರುತ್ತಾ ಅಂತ ನೋಡೋದಿದ್ರೆ ಖಂಡಿತವಾಗ್ಲೂ ಅಂಟ್ಕೊಳ್ಳೋದಿಲ್ಲ. ಹಾಗೇನೆ ಭಗವಂತನು ಅಷ್ಟೇ ನಮ್ಮೆಲ್ಲರ ಜೀವನದಲ್ಲಿ ಆತ ಹಾಸು ಹೊಕ್ಕಾಗಿದ್ದಾನೆ, ಒಂದು ದೊಡ್ಡ ತತ್ವವಾಗಿ ಇದ್ದಾನೆ. ಆದ್ರೆ ನಮ್ಮಿಂದ ಅವನು ಏನನ್ನೂ ಅಪೇಕ್ಷೆ ಪಡುವುದಿಲ್ಲ, ಹಾಗೂ ನಮ್ಮ ಪಾಪವಾಗಲಿ ಪುಣ್ಯವಾಗಲಿ ಅವನಿಗೆ ಅಂಟ್ಕೊಳ್ಳೋದಿಲ್ಲ. ಈಗ ನನ್ನ ದೇಹದಲ್ಲೂ ಅಷ್ಟೇ, ನನ್ನ ದೇಹದಲ್ಲಿ ಭಗವಂತ ಇದ್ದಾನೆ, ನಮ್ಮೆಲ್ಲರ ದೇಹದಲ್ಲಿ ಭಗವಂತ ಇದ್ದಾನೆ. ಈ ಪಂಚಭೂತಗಳಿಂದಾದ ದೇಹ ಇದು. ಇದರಲ್ಲಿ ನಾವು ಪಾಪ ಮಾಡ್ತೀವಿ, ಪುಣ್ಯ ಮಾಡ್ತೀವಿ, ಎಲ್ಲ ಕೆಲಸಗಳನ್ನ ಮಾಡ್ತೀವಿ. ಆದರೆ ಭಗವಂತನಿಗೆ ಅದಾವುದರ ಲೇಪವೂ ಸಹ ಇಲ್ಲ. ಇಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ ಸೌಮ್ಯ ತಪ್ಪು ಮಾಡಿದ್ಲು, ಏನಾದ್ರೂ ಒಳ್ಳೇದ್ ಮಾಡಿದ್ರೆ ಸೌಮ್ಯ ಒಳ್ಳೇದ್ ಮಾಡಿದ್ಲೆ ವಿನಃ ಸೌಮ್ಯನಲ್ಲಿರೋ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪ ಇಲ್ಲ ಅಲ್ವಾ. ಹೇಗಿರ್ಬೇಕು ನಾವು ಈ ಪ್ರಪಂಚದಲ್ಲಿ ಅನ್ನೋದಕ್ಕೆ ಇನ್ನೂ ಉದಾಹರಣೆ ಕೊಡ್ತಾ ಹೋಗ್ತಾರೆ. ಆ ನಾವು ಮೈಸೂರ್ ಪಾಕ್ ತಿಂದಂತಹ ಕೈಯ ಹಾಗಿರ್ಬಾರ್ದು, ಮೈಸೂರ್ ಪಾಕ್ ತಿಂದಂತಹ ನಾಲಿಗೆಯ ಹಾಗಿರ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ, ನಾನೀಗ ಮೈಸೂರ್ ಪಾಕ್ ತಿನ್ಬೇಕು ಅಂತ ನನಗೆ ಆಸೆ ಆಯ್ತು ಅಂದ್ರೆ ನಾನು ಮೈಸೂರ್ ಪಾಕ್ನ ಮುರಿದು ಬಾಯಿಗೆ ಹಾಕೊಳ್ತೀನಿ ಅಲ್ವಾ. ಅದ್ರಲ್ಲಿ ತುಪ್ಪ ಜಾಸ್ತಿ ಇರುತ್ತಲ್ಲ, ಅದು ನನ್ನ ಕೈಗೆ ಅಂಟ್ಕೊಳ್ಳುತ್ತೆ. ಆದ್ರೆ ನನ್ನ ಬಾಯಿ ತಿನ್ನತ್ತಲ್ಲ, ನಾಲ್ಗೆಗೆ ಅದು ಏನು ಅಂಟ್ಕೊಳ್ಳೋದೇ ಇಲ್ಲ. ಯಾವತ್ತಾದ್ರೂ ಅಂಟ್ಕೊಂಡಿದ್ಯಾ? ಅಂಟ್ಕೊಳ್ಳಲ್ಲ. ಹಾಗೇನೆ ಇಲ್ಲಿ ಭಗವಂತನು ಅಷ್ಟೇ, ಅಥವಾ ನಾವು ಅಷ್ಟೇ, ನಾವು ಹೇಗಿರ್ಬೇಕು ಅಂದ್ರೆ ಪದ್ಮ ಪತ್ರದ ಎಲೆಯ ಮೇಲೆ ನೀರಿದ್ದ ಹಾಗೆ ಇರಬೇಕು. ಅಷ್ಟೇ ಅಲ್ಲದೆ ಎಲ್ಲವನ್ನು ಭಗವಂತನಿಗೆ ನಾನು ಸಮರ್ಪಿಸಿದಾಗ ನನಗೆ ಯಾವುದೇ ರೀತಿಯಾದಂತಹ ಪಾಪದ ಲೇಪ ಇರೋದಿಲ್ಲ. ಜ್ಞಾನಿಗಳು ಮಾಡುವ ಕರ್ಮದ ರೀತಿಯೇ ಹೀಗೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ಮಾಡೋ ಕೆಲಸ ಹೇಗೆ ಅಂದ್ರೆ, ಮೈಸೂರ್ ಪಾಕ್ ಕೈಯಲ್ಲಿ ಮುರಿದು ಹಾಗೆ ಮುರಿದು ಬಿಟ್ಟು ಪಕ್ಕಕ್ಕೆ ಇಟ್ಟರೂ ಸಹ ನನ್ನ ಕೈ ಜಿಡ್ ಆಗುತ್ತೆ. ನಾನು ತಿಂತೀನೋ ಬಿಡ್ತೀನೋ ದಟ್ ಈಸ್ ಸೆಕೆಂಡ್ರಿ. ಮುಟ್ಟದೆ ಅಂದ್ರೆ ನನ್ನ ಕೈಗೆ ಅಂಟ್ಕೊಂಡ್ಬಿಡುತ್ತೆ. ಆದ್ರೆ ಜ್ಞಾನಿಗಳು ಅದೇ ಕೆಲಸವನ್ನ ಮಾಡಿದಾಗ ಅವರು ನಾಲಿಗೆಯ ರೀತಿ ಅವರಿಗೆ ಫಲನೂ ಲಭಿಸುತ್ತೆ, ಆದ್ರೆ ಯಾವುದೇ ರೀತಿಯಾದಂತಹ ಅಂಟುವಿಕೆ ಇರುವುದಿಲ್ಲ. ನಮಗೆ ಅಂಟುವಿಕೆ ಇದೆ ಕೈಯ ಹಾಗೆ, ಆದ್ರೆ ಜ್ಞಾನಿಗಳಿಗೆ ಅಂಟುವಿಕೆ ಇಲ್ಲ. ಯಾಕೆ ಅಂದ್ರೆ ಅವರು ತಮ್ಮ ಕರ್ಮವನ್ನ ಜ್ಞಾನ ಮುಖೇನ ಮಾಡಿ ಭಗವಂತನ ಪ್ರೀತಿಗೋಸ್ಕರ ಮಾಡಿರ್ತಾರೆ. ಅಷ್ಟೇ ಅಲ್ಲದೆ ಭಗವಂತನ ಇಚ್ಛೆಯಿಂದ ಮಾಡಿ ಭಗವಂತನಿಗೆ ಅದನ್ನ ಸಮರ್ಪಿತ ಮಾಡಿರ್ತಾರೆ.
ಪ್ರತಿಯೊಂದು ಅವರ ಇಂದ್ರಿಯಗಳು ಮಾಡುವಂತಹ ಕೆಲಸಗಳನ್ನೂ ಸಹ ಇಲ್ಲಿ ಅವರು ಭಗವಂತನಿಗೆ ಅರ್ಪಿಸಿರ್ತಾರೆ. ಹಾಗಾಗಿ ನಾವು ಅಷ್ಟೇ ನಾವು ಮಾಡುವ ಎಲ್ಲ ಸತ್ಕರ್ಮಗಳನ್ನ ಭಗವಂತನಿಗೆ ಅರ್ಪಿಸೋಣ. ಹಾಗೇನೆ ಭಗವಂತ ನಮ್ಮನ್ನ ಧರ್ಮ ಮಾರ್ಗದಲ್ಲಿ ನಡೆಸು ಅಂತ ಹೇಳಿ ಅವನನ್ನೇ ಕೇಳ್ಕೊಳ್ಳೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.